ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ನಾನಿವತ್ತು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಹೌಸ್ ವೈಫ್ಗಳಿಗೂ ತುಪ್ಪ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಆದರೆ ನಾನು 1 ಲೀಟ್ರ್ ಹಾಲಲ್ಲಿ ಕೆನೆ ತೆಗೆದುಬಿಟ್ಟು ಬೆಣ್ಣೆ ಮಾಡಿದ್ದೆ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಆ ಬೆಣ್ಣೆಯಿಂದ ನಾನು ಹೇಗೆ ತುಪ್ಪ ಮಾಡ್ತೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಸೆಟ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ ನೋಡಿ, ಇದು ನಾನು ಈ ಕಡೆ ಇಟ್ಕೊಂಡಿರೋದು ಒಂದು 4 ದಿವಸದ್ದು ಬೆಣ್ಣೆ. 4 ದಿವಸ ಅಂದರೆ ತುಂಬ ಜಾಸ್ತಿ ದಿವಸ ಇಟ್ಟರೆ, ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಇಟ್ಕೊಂಡು ಮಾಡ್ಬೋದು ಅಂತಾರೆ. ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸ ಇಡ್ಬೋದು. ಆಚೆ ಕಡೆ ಇಟ್ಟರೆ ನೀರಲ್ಲಿ ದಿವಸ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತು ಡೈಲಿ ನೀರು 2 ಸತಿ ಬೆಳಗ್ಗೆ ಸಂಜೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ನಾನು 4 ದಿವಸದ ಬೆಣ್ಣೆ ಇದು. 4 ದಿವಸದ ಬೆಣ್ಣೆ ಇದು ಈ ಕಡೆ ಇಟ್ಕೊಂಡಿದ್ದೀನಲ್ಲ, ಈ ಚಿಕ್ಕ ಬಾಕ್ಸಲ್ಲಿ ಇದು ಒಂದು 5 ದಿವಸದ್ದು ಇಲ್ಲ 4 ದಿವಸಕ್ಕೆ ಮಾಡಿಬಿಡಬೇಕು ತುಪ್ಪ. ಇಲ್ಲಾಂದರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸ್ಮೆಲ್ ಅಂದರೆ ಇದನ್ನು ಕೂಡ ಡೈಲಿ ಕ್ಲೀನ್ ಮಾಡಬೇಕು, ಡೈಲಿ ನೀರು ಚೇಂಜ್ ಮಾಡಬೇಕು. ಯಾಕೆಂದರೆ ಮನೇಲೇ ನಾವು ತುಪ್ಪ ಮಾಡಿಕೊಂಡ್ರೆ ದೇವ್ರಿಗೆ ದೀಪಕ್ಕೆ ಹಚ್ಚೋಕ್ಕಾಗುತ್ತೆ, ತಿನ್ನೋಕ್ಕೂ ಆಗುತ್ತೆ. ನಾನು ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ ದೇವರಿಗೆ ದೀಪ ಹಚ್ಚೋಕ್ಕೆ ಅಂತಲೇ ಜಾಸ್ತಿ ಮಾಡ್ತೀನಿ. ನಾನು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಖುಷಿ ಇರುತ್ತೆ, ನಾವೇ ಮಾಡಿದ್ದು ಅಂತ ಒಂದು ಖುಷಿ ಇರುತ್ತೆ ನೋಡಿ. ಹಾಗಾಗಿ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡ್ಬಿಟ್ಟು, ಆ ಬಿಸಿ ನೀರಿಗೆ ಕೈ ಹಾಕಿಬಿಟ್ಟು ಮತ್ತೊಂದು ಪಾತ್ರೆಯಲ್ಲಿ ಹಾಕಿ ತೊಳಿತಾ ಇದ್ದೀನಿ. ಇದನ್ನು ಸೇರಿಸಿಬಿಟ್ಟಿದ್ದೀನಿ ನೋಡಿ. ಇವಾಗ ಈ 5 ದಿವಸದ ಬೆಣ್ಣೆ ಇದು. 5 ಇಲ್ಲ 4 ದಿವಸಕ್ಕೆ ತುಪ್ಪ ಮಾಡಿಬಿಡಬೇಕು, ಜಾಸ್ತಿ ದಿವಸ ಇಡಬಾರ್ದು. ಇವಾಗ ಕ್ಲೀನ್ ಮಾಡಿಬಿಟ್ಟು ಆ ಕಡೆಗೆ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಸತಿ ಕ್ಲೀನ್ ಮಾಡ್ತಾಯಿದ್ದೀನಿ. 3 ಸತಿ ಕ್ಲೀನ್ ಮಾಡಿದ್ರೂ ಏನೂ ಆಗೋಲ್ಲ, ತುಂಬ ಕ್ಲೀನ್ ಆಗುತ್ತೆ, ತುಪ್ಪ ಚೆನ್ನಾಗಿ ಬರುತ್ತೆ. ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬೆಣ್ಣೆ ಹಾಕಿ ಕಾಯಿಸ್ತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಚಿಕ್ಕ ಉರಿ ಇಟ್ಟು ಕಾಯಿಸಬೇಕು, ಇಲ್ಲಾಂದರೆ ಒತ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಲು ಕಾಯಿಸುವಾಗೂ ಅಷ್ಟೇ, ಬೆಣ್ಣೆ ಮಾಡುವಾಗೂ ಅಷ್ಟೇ ಪಕ್ಕದಲ್ಲೇ ಇರಬೇಕು, ಇಲ್ಲಾಂದರೆ ಒತ್ತಿ ಹೋಗುತ್ತೆ. ಹಾಲಾದರೆ ಉಕ್ಕಿ ಹೋಗೋ ಚಾನ್ಸಸ್ ಇರುತ್ತೆ. ಉಕ್ಕಿ ಹೋಗೋದೇನು, ತುಂಬ ಸತಿ ಹಾಲು ಉಕ್ಸ್ತೀವಿ ನಾವು. ಆಮೇಲೆ ಒಂದು ಸ್ಪೂನ್ ಹಿಡ್ಕೊಂಡು ಮಿಕ್ಸ್ ಮಾಡಬೇಕು. ಇವಾಗ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಮಿಕ್ಸ್ ಮಾಡ್ತಾ ಕೈಯಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇವಾಗ 1-2 ಲವಂಗ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಂತ್ಯ ಸೇರಿಸ್ತಾ ಇದ್ದೀನಿ ನೋಡಿ. ಕೆಲವೊಬ್ಬರು ಒಂದೊಂದು ರೀತಿ ಹಾಕ್ತಾರೆ, ತುಳಸಿ ಹಾಕ್ತಾರೆ, ವೀಳ್ಯದೆಲೆನೂ ಹಾಕ್ಬೋದು. ನಾನು ವೀಳ್ಯದೆಲೆ ಸಿಕ್ಕಿಲ್ಲ, ಹಾಗಾಗಿ ಹಾಕಿಲ್ಲ. ಲವಂಗ ಹಾಕಿದೆ, ಆಮೇಲೆ ಮೆಂತ್ಯ ಹಾಕಿದೆ. ಇವಾಗ ಆಲ್ರೆಡಿ ನೋಡಿ ಈ ಥರ ಬಂದಿದೆ. ಉಪ್ಪು ಹಾಕಿದೆ ನೋಡಿ. ಉಪ್ಪು ಅಂದರೆ ಕಲ್ಲುಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಇಲ್ಲ, ಅದಕ್ಕೋಸ್ಕರ ನಾನು ಪುಡಿ ಪೌಡ್ರ್ ಉಪ್ಪು ಸೇರಿಸಿದ್ದೀನಿ. ಕಲ್ಲುಪ್ಪೇ ಹಾಕಬೇಕು ತುಪ್ಪಕ್ಕೆ. ಮತ್ತು ಅರಿಶಿಣ ಹಾಕಿದ್ದೀನಿ ನೋಡಿ. ಅರಿಶಿಣನೂ ಅಷ್ಟೇ, ಅರಿಶಿಣ ತುಪ್ಪ ಹಾಕಿದರೆ, ಅಂದರೆ ಅರಿಶಿಣ ಉಪ್ಪು ಹಾಕಲೇಬೇಕು ತುಪ್ಪ ಮಾಡೋದಕ್ಕೆ. ಮತ್ತು ಅರಿಶಿಣದೆಲೆ ಹಾಕಿದ್ದೀನಿ ನಾನು. ಅರಿಶಿಣದೆಲೆ ಪಾಟಲ್ಲಿತ್ತು, ಅದನ್ನು ಎಷ್ಟು ಚೆನ್ನಾಗಿರುತ್ತೆ ಅರಿಶಿಣದೆಲೆ ಹಾಕಿದರೆ. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಅರಿಶಿಣದೆಲೆ ಆಮೇಲೆ ವೀಳ್ಯದೆಲೆ ಹಾಕ್ತಾರೆ ತುಪ್ಪ ಮಾಡಬೇಕಾದ್ರೆ. ಇದು ಕಂಪಲ್ಸರಿ ಹಾಕ್ತಾರೆ. ಅರಿಶಿಣದೆಲೆ ಇಲ್ಲ ವೀಳ್ಯದೆಲೆ ಹಾಕಿದರೂ ನಡೆಯುತ್ತೆ. ಘಮ 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 ಅಂತ ಇರುತ್ತೆ ತುಪ್ಪ, ಅಂದರೆ ಅಷ್ಟೇ ಕ್ಲೀನಾಗಿರಬೇಕು. 2-3 ಸತಿ ತೊಳೆದು ತುಪ್ಪ ಮಾಡಬೇಕು. ಹಾಗಾದರೆ ತುಂಬ ಚೆನ್ನಾಗಿ ಮರಳವಾಗಿರೋ ತುಪ್ಪ, ಹಾಗೆ ಘಮ ಘಮ ತುಪ್ಪ ಮನೆಯಲ್ಲೇ ಮಾಡ್ಕೋಬೋದು. ಆಮೇಲೆ ದೀಪಕ್ಕೆ ಹಚ್ಚೋಕ್ಕೆ ನನಗೆ ತುಂಬ ಇಷ್ಟ. ನಾನು ಮಾಡ್ಕೊಂಡಿರೋ ತುಪ್ಪ ಪೂಜೆಗೆಲ್ಲ ಯೂಸ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ, ಹಾಗಾಗಿ ನಾನು ಮಾಡ್ಕೊಳ್ಳೋದು ಜಾಸ್ತಿ ನೋಡಿ. ಇವಾಗ ಅರಿಶಿಣದೆಲೆ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ನಾನು. ಅರಿಶಿಣದೆಲೆ ಮನೇಲಿ ಇತ್ತು ಪಾಟಲ್ಲಿ, ಹಾಗಾಗಿ ಅದನ್ನು ಹಾಕಿದ್ದೀನಿ. ಇಲ್ಲಾಂದರೆ ವೀಳ್ಯದೆಲೆ ಹಾಕ್ಬೋದು. ತುಂಬ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಅರಿಶಿಣದೆಲೆ, ಅದು ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಹಾಕಿಬಿಟ್ಟು ಮಿಕ್ಸ್ ಆಲ್ರೆಡಿ ನೋಡಿ. ಇವಾಗ ಮೇಲೆ ನೊರೆ ಬರುತ್ತೆ ನೋಡಿ, ಆವಾಗ ತುಪ್ಪ ಆಯಿತು ಅಂತ ಅರ್ಥ. ಈ ರೀತಿ ಬರಬೇಕು. ಈ ರೀತಿ ಬಂದವಾಗ ತುಪ್ಪ ಆಯಿತು ಅಂತ. ಮತ್ತು ಇನ್ನೂ ಜಾಸ್ತಿ ಆದರೆ ಅದು ಏರ್ಗಾವು ಅಂತ ಹೇಳ್ತಾರೆ, ಆ ರೀತಿ ಆಗುತ್ತೆ. ಇದು ಕರೆಕ್ಟ್ ಆಗೋ
ಟೈಮ್ ಇದು, ತುಪ್ಪ ಆಗೋ ಟೈಮ್ ಇದು. ಮೇಲೆ ಮೇಲೆ ನೊರೆ ನೊರೆ ಬರುತ್ತಲ್ಲ ಆವಾಗ ತುಪ್ಪ ಆಯಿತು ಅಂತ. ಅರ್ಧಂಬರ್ಧ ತುಪ್ಪ ಕಾಯಿಸಿದ್ರೂ ಚೆನ್ನಾಗಿ ಬರಲ್ಲ, ಕರೆಕ್ಟಾಗಿ ಕಾಯಿಸಬೇಕು ತುಪ್ಪ ಕಾಯಿಸೋದು. ನೋಡಿ, ಕಲ್ಲುಪ್ಪೇ ಹಾಕಬೇಕು, ಕಲ್ಲುಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕಬೇಕು. ನನಗೆ ಕಲ್ಲುಪ್ಪು ಸಿಕ್ಕಿಲ್ಲ, ಇರಲಿಲ್ಲ, ಹಾಗಾಗಿ ಪುಡಿ ಉಪ್ಪು ಸೇರಿಸಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನಾನು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ತುಂಬ ಬಿಸಿ ಆಗಿಬಿಡುತ್ತೆ, ಹಾಗಾಗಿ ನೋಡ್ತಾ ಇದ್ದೀನಿ. ನೋಡಿ, ಇವಾಗ ತಣ್ಣಗಾಯಿತು. ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತೆ. ಈ ರೀತಿ ಆಗಿದೆ ನೋಡಿ. ಅಂದರೆ ತುಂಬ ಬಿಸಿ ಇರುವಾಗನೂ ಸೋಸಬಾರ್ದು. ಪ್ಲ್ಯಾಸ್ಟಿಕ್ ಏನಾದರೂ ಇರುತ್ತಲ್ಲ, ಟೀ ಸೋಸೋದು ಪ್ಲಾಸ್ಟಿಕಲ್ಲೆಲ್ಲ ಸೋಸಿದ್ರೆ ಮತ್ತೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ಥರ ಸ್ಟೀಲ್ದೇ ಯೂಸ್ ಮಾಡಬೇಕು ಯಾವಾಗಾದರೂ. ಟೀಗಾದರೂ ಅಷ್ಟೇ, ಈ ಥರ ಯೂಸ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈ ಥರ ಬಿಸಿ ಬಿಸಿ ಟೀ ಸೋಸೋದು, ಕೆಲವೊಬ್ಬರು ಏನು ಅಂದರೆ ಟೀ ಸೋಸೋಕ್ಕೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬಿಸಿ ಬಿಸಿ ಇರುತ್ತಲ್ಲ ನಾವು ಸೋಸೋದು. ಹಾಗಾಗಿ ನಾನು ಸ್ಟೀಲ್ದಲ್ಲಿ ತಣ್ಣಗಾದ್ಮೇಲೆ ಸೋಸ್ತಾ ಇದ್ದೀನಿ ನೋಡಿ. ಒಂದು ಬೌಲಷ್ಟು ತುಪ್ಪ ಬಂದಿದೆ, ನನಗೆ ಸಿಕ್ಕಿದೆ. ಇದನ್ನು ತಿನ್ನಲೂಬಹುದು ಅಥವಾ ದೇವರಿಗೆ ಅಂತಲೇ ನಾನು ಮಾಡಿದ್ದು. ಮಮ್ಮಿ ಕೊಡಲ್ಲ, ದೇವರಿಗೆ ಇಡ್ತಾರೆ ಅಂತ ಹೇಳ್ತಾರೆ ಮಕ್ಕಳು. ಇಷ್ಟು ಘಮ ಘಮ ಅಂತ ಇರುತ್ತೆ ತುಪ್ಪ, ನಮಗಂತೂ ಕೊಡಲ್ಲ ಇದನ್ನು ಅಂತ ಹೇಳ್ತಾರೆ. ಒಂದೊಂದು ಸತಿ ನಾವೇ ತಿಂತೀವಿ, ಒಂದೊಂದು ಸತಿ ದೇವರಿಗೆ ಅಂತ ಮಾಡ್ತಾಯಿರ್ತೀನಿ. ಹೇಗಿತ್ತು ತುಪ್ಪ? ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು.